ಯಾಕವ ಏನಾತ? ಕಡಿಮೆ ಆತನ ಜ್ವರ? ಯವ್ವ ಇನ್ನೂ ಜ್ವರನ ಕಡಿಮೆ ಆಗಿಲ್ವೇ ಖುಷಿಗೆ? ಹೌದಾ? ಇಲ್ಲ ಡಾಕ್ಟ್ರ ಹೇಳಿದ್ರ ಇದು ಇಂಜೆಕ್ಷನ್ ಮಾಡಿಸ್ದಾಗ ಸ್ವಲ್ಪ ಜ್ವರ ಬರ್ತೈತ್ರಿ. ಜ್ವರ ಬಂದ್ರೆ ಚಲೋ ಅಂತಲೇ ಮೈಗೆ ಹತ್ತೈತಿ ಅಂತ ಅರ್ಥಂತ. ಕಾಲು ಬೆಳತ್ತನ ಮಿಸ್ಗಂಗಿಲ್ಲ ಬಲಗಾಲ. ಅದು ಆ ನಮ್ನಿ ಕಾಲು ಹಿಂಗೆ ಹಿಡ್ಕೊಂಡೆ ಮಕ್ಕೊಂಡೆ ನಾನು ಒಂದೀಟು. ಆ ಹುಡುಗ ಒಂಚೂರು ಮಿಸ್ಕತ್ಲೆ ಆತೈತಿ. ಪಾಪ ಅದಕ್ಕೆ ಭಾಳ ನೋವಾಗೈತೆ ಏನ್ಬೇ. ನೋವು ಆಕತ್ತೆ ಅಂತ ಇಂಜೆಕ್ಷನ್ ಮಾಡಿಂದ? ನೀ ಹೋಗಬಾರ್ದಾಗಿತ್ತು, ನಾ ಹೋಗ್ಬೇಕಿತ್ತು. ಕಾಲು ಇಂಜೆಕ್ಷನ್ ಮಾಡಿನ ಸರಿಯಾಗಿ ತಿಕ್ಕು ಗಂಟಾಗೈತದ ಗೊತ್ತನ, ಸರಿಯಾಗಿ ತಿಕ್ಕೇ ಇಲ್ಲ ನೀನು. ಪಾಪ ನನ್ನ ಕೂಸು ನೋಡಲಿ ಹಿಂಗೆ ಮಿಸ್ಕಿದ್ರೆ ಸಾಕು ಅಳ್ತತೆ, ಆ ಪರಿ ಅಳ್ತತೆ. ನಾನೇ ಹೋಗಿದ್ರೆ ಸುಮ್ಮನೆ ಕಾಲು ತಿಕ್ತಿದ್ದೆ ಅದನ್ನ ಇಂಜೆಕ್ಷನ್ ಮಾಡಿದ್ಮೇಲೆ. ಯೋ ಹುಡುಗಿ ಹಂಗೆಲ್ಲರ ಮಾಡಿಗಿಡಿಯವ ತಾಯಿ. ಅವ್ರು ಹೇಳ್ಯಾರ ಇಂಜೆಕ್ಷನ್ ಮಾಡಿಂದ ಒಟ್ಟ ತಿಕ್ಕಬೇಡ್ರಿ, ಹಿಂಗೆ ಮಾಡಿ ಹಿಂಗೆ ಬಿಡ್ಬೇಕಂತೆ, ಒಟ್ಟ ತಿಕ್ಬಾರ್ದಂತ. ಡಾಕ್ಟರ್ಸ್ ಏನು ಹುಚ್ಚದವ ಶಾಣೆ ಅದಾವ? ಅವೇನು ಹಂಗ ಮಣ್ಣು ಹೊತ್ತಿರ್ತಾವಂತ ಮಾಡಿ ಏನು? ನಮ್ನಿ 5 ವರ್ಷ ಗಟ್ಲೆ ಮಣ್ಣು ಹೊತ್ತ ಹೋಗಿ ಡಾಕ್ಟರ್ಕಿ ಮಾಡಾಕತ್ತಿರ್ತಾವ. ತಿಕ್ಕಬಾರ್ದಂತ ಹಗವೇ ಅವ್ಯಾವ ಡಾಕ್ಟರ್ ಮಾಡಿದೇವ ಇಂಜೆಕ್ಷನ್? ಯಾವ್ದ ಹೋಗಿ ನೀ ಯಾಳದ ಅನ್ಪಡ ಇರ್ಬೇಕದ. ಅದೇನು ಈ ಕಲ್ಕಿದಿತ್ತ ಏನದು? ಕಲ್ತಿತ್ತ ಬಿಟ್ಟಿತ್ತ ಪೂರ ಇನ್ನು ಹೋಗತ್ತ. ಇನ್ನು ಇಂಜೆಕ್ಷನ್ ಮಾಡೋದು ಕಲ್ತಿದ್ರೆ ಕಿಲ್ಕ ಅಂತತಿ. ನೀ ಆಲೆ ಅವನ ಕಡೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿ. ನೀ ಚಂದಾಗಿ ಮಾಡೋರ್ ಕಡೆ ಹೋಗಿದ್ದೆ ಅಂದ್ರೆ ಹಿಂಗೆ ಯಾಕಾಕಿತ್ತು? ನೋಡ್ ನನ್ನ ಕೂಸಿಗೆ ಜ್ವರ ಬಂದೈತಿ. ಮೊನ್ನೆ ನನಗೆ ಈಗ ಒಂದು ಈ ಹೊಟ್ಟಿಲಿದ್ದ ತೋರಿಸ್ಕೊಳತ್ತೆ ಇಂಜೆಕ್ಷನ್ ಮಾಡ್ತಿದ್ರಲ್ಲ, ತಿಕ್ಕೋರಿ ಅಂತ ಹೇಳ್ತಿದ್ರು ಗೊತ್ತನ? ಅದ ಬೇರೆ ಇದ ಬೇರೆ ಅಂತಲೇ ನಾನೇನು ಹುಚ್ಚಿದ್ದೇನೆ ನಾನು. ಅವರ ಅಂದ್ರು ತಿಕ್ಕಬೇಡ್ರಿ ಖುಷಿಗೆ, ಹಿಂಗೆ ಮಾಡಿ ಹಿಂಗೆ ಬಿಡೋದಿದು. ಸ್ವಲ್ಪ ತೊಡಿ ನೋವು ಆಕೈತಿ, ಕಾಲು ರಾತ್ರಿ ಮಿಸಕ್ಸಕ್ ಬಿಡಬೇಡ್ರಿ, ಹಿಡ್ಕೊರಿ ಸ್ವಲ್ಪ ಹೊತ್ತೊಂದಿನ ನಿದ್ದಿಗೆಟ್ಟು. ಆಮೇಲೆ ಜ್ವರ ಗಿರ ಬಂದರೆ ಒಳ್ಳೇದೇನು ತೊಂದರೆ ಇಲ್ಲ, ಹತ್ತೈತಿ ಮೈಗೆ ಔಷಧ ಅಂತ ಅರ್ಥ. ಏನು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳಿದ್ರು. ಹುಚ್ಚರ್ ಸಂತೆ ಆಯ್ತು ಬಿಡಿ ಇದು. ಅಲ್ಲ ಎಲ್ಲರೂ ಜ್ವರ ಗಿರ ಬಂದ್ರೆ ನೆಗಡಿ ಆದ್ರೆ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ಹೋಗಾರ. ಇದ್ದು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಆರಾಮಿಲ್ದಂಗೆ ಆಕತಿ. ಅಯ್ಯೋ ದೇವ್ರೆ, ಈಗ ಮತ್ತೆ ಯಾವ ದವಾಖಾನಿಗೆ ಓಡ್ಬೇಕಾತ್ ನೋಡಂಗಾರ. ಪಾಪ ನನ್ನ ಕೂಸು ಮೈ ಬೆಂಕಿ ಆಗೈತಿ. ಅವ ನನಗೆ ಹೆದರಿಕಿನ ಬರಾಕತ್ತತಿ ಬೇ. ತಣ್ಣೀರ್ ಪಟ್ಟಿ ಹಾಕ್ಬೇಕಾ? ಏನು ಮಾಡ್ಬೇಕು ಬೇ? ಏನು ಹಾಕೋದು ಬೇಡ, ಅವ್ರು ಕೊಟ್ಟಿದ್ರಲ್ಲ ಔಷಧ, ಅದು ಒಂದು ಹನಿ ಬಾಯಿ ಬಿಟ್ಟು ಹೋದಲ್ಲ ಬಿಡು, ಆರಾಮ ಆಕತ್ತಂತ. ಹೌದಾ? ಸೀಮೆಗಲದ್ ನೀನ ಮಾಡ್ತಿ. ನಾವೇನು ಮಕ್ಳು ಮರಿ ಹಡ್ದೇ ಇಲ್ಲ, ನಿನ್ನ ಜೋಪಾನ ಮಾಡೇ ಇಲ್ಲ ನೋಡು. ಏನಾತು? ರಾವ್ ಎಬ್ಸಾಳ ನೋಡ್ರಿ ಅತ್ಯಾರ. ಹುಡುಗ ಜ್ವರ ಬಂದತಿ, ಕಾಲು ನೋವಾಗೈತಿ. ಅವ್ರು ಹೇಳ್ಯಾರ ಕಾಲು ನೋವಾಕತಿ, ಹಿಂಗೆ ಜ್ವರ ಬರ್ತತಿ ಅಂತೇಳಿ. ಏನನ್ವ ಯವ್ವ, ನಮಗಿಂತ ಇಂಜೆಕ್ಷನ್ನು ಪಂಗಕ್ಷನ್ನು ಗೊತ್ತಿಲ್ಲ ಬಿಡು. ಇವು ಏನು ಚುಚ್ಚಿಸ್ತೀರಿ ಏನ ಎಳೆ ಮಕ್ಕಳಿಗೆ ನೀವು? ಅಲ್ಲ ನೀವು ಎಲ್ಲ ಹುಟ್ಟಿ ಜೋಪಾನಾಗಿದ್ದು ನಿಮ್ಮವನು ಇಂಜೆಕ್ಷನ್ ಮಾಡಿ ಹುಟ್ಟಿ ನೀನು ಇಂಜೆಕ್ಷನ್ ಮಾರಿಯಾಕೆ ನಿನ್ನ ಮಸಡಿ ನೋಡ್ಕೊ. ಈ ಡಾಕ್ಟರ್ ಪಕ್ಟರ್ ಕಂಡು ಗೊತ್ತಿಲ್ಲವೇ ಇವ ನಮ್ಗೆ. ಹೊಟ್ಟಿಲಿದ್ದಾಗ ಹೋಗುದಿಲ್ಲ, ಅಡಿ ಹೊತ್ನ್ಯಾಗು ಮನ್ಯಾಗ ಹೆರಿಗೆ ನಮ್ದು. ಇನ್ನು ನೀವು ಹುಟ್ಟಿ ಬೆಳಿ ಹೊತ್ನ್ಯಾಗ ಅದ ಗುಟ್ಟಿ ಏನು ಮನ್ಯಾಗ ಹಾಕ್ತೇವೆ ಒಟ್ಟ. ಇಂಜೆಕ್ಷನ್ ಪಂಜೆಕ್ಷನ್ ನಮಗೆ ಗೊತ್ತಿಲ್ಲವೇ ಇವ. ಚೈತ್ರ ಕಾಲದ ಈಗಿನ ಮಾಡ್ತಾವು, ತೀರ ಮಾಡ್ತಾವು. ಅವಣ ಕೂಸಿಗೆ ಆ ನಮ್ಮನಿ ನೋವಾಗೈತಂದ್ರೆ ಮತ್ತೆ ಏನಾಕತ್ತೆ? ಯಾಕೆ ಬೇಕಿತ್ತೀವೆಲ್ಲ? ಏನಾರ ಒಂದು ಮಾಡಿ ಕೈ ಬಿಡ್ತೀರಿ ನೀವು. ಅಯ್ಯೋ ಇಲ್ವೇ, ಈಗಿನ ಮಕ್ಕಳಿಗೆ ಮಾಡಿಸ್ಬೇಕಂತ ಸಿಡುಬು, ಆಮೇಲೆ ಅವ್ರಿಗೆ ಏನೇನು ಕಾಮಣಿ ಏನೋ ಒಟ್ಟು ಎಲ್ಲದಕ್ಕೂ ಒಂದು ಇದು ಹಿಂಗಿಂತ ಇಂಜೆಕ್ಷನ್ ಮಾಡಿದ್ರೆ ಅವೇನು ಬರೋದಿಲ್ಲಂತೆ. ಈ ಕಾಲು ಎಂಥದ್ದು ನಂಗೆ ಅದು ಗೊತ್ತಿಲ್ಲ, ಸುಮ್ಮನೆ ಹೋಲತ್ತಾಗ ಅದಕ್ಕೆ ಒಟ್ಟು ಎಲ್ಲದಕ್ಕೂ ಆರಾಮಿರ್ತಾರ ಅಂತ ಮಾಡೋದಂತಿದು. ಇದೊಂದಾತ, ಇನ್ನೂ 2 ಇಂಜೆಕ್ಷನ್ ಅದಾವಂತ. ಏನು ಇನ್ನೂ 2 ಇಂಜೆಕ್ಷನ್? ಬೇಡವಾ ಬೇಡ, ಇದ ಒಂದಕ್ಕೆ ನನ್ನ ಮಗ ಒದ್ದಾಡಕತ್ತತಿ, ಇನ್ನೆರಡು ಮಾಡಿಸಿ ಎಲ್ಲಿ ಕಳಿಸ್ಬೇಕಂತ ಮಾಡಿದ್ದಿ. ಬೇಡ ಮುಚ್ಬೋಸಡಿ, ಒಂದು ಮಾಡಿಸಿ ಆ ಕೂಸಷ್ಟು ನಳ್ಳಾಕತ್ತತಿ, ಇನ್ನೆರಡು ಮಾಡಿಸಿ ಅದನ್ನ ಏನಾರ ಮಾಡೇ ತೆಗಿಬೇಕಂತ ಮಾಡಿ ಏನು ಹೆಂಗೆ? ಅಯ್ಯೋ ದೇವ್ರೆ, ಏನು ಮಕ್ಕಳು ಮರಿ ಕಂಡೇ ಇಲ್ಲ ನೀವು. ನಾನು ಅದು ಹೇಳಿ ಕಳ್ಸ್ಯಾರ ಬಿ ಅವ್ರೆ. ಅದೆಷ್ಟ 3 ತಿಂಗಳದಾಗ ಒಂದಿತ್ತ, ಮತ್ತೊಂದು ಯಾವಾಗ ಐತಿ ಅಂತ ಅದ್ರಾಗ ಬರ್ದಾರ ನೋಡ್ಬೇಕು. ಒಟ್ಟ ಗಂಡ ಹೆಂಡತಿ ಅದು ಏನೇನು ಮಾಡ್ತೀರಿ ಮಾಡ್ರಿ, ಯಾವ್ಯಾರ ಬೋಸಡ್ಯಾರ ಹೇಳಿದ್ದು ಕೇಳ್ಕೊಂತ. ತಲೆ ಕಟ್ಕೊರ ಹಡ್ಬಿಟ್ಟಿ ಕುಂತ ಬಿಡ್ತಾಳೆ ಹಿಂಗೆ ದಿಗಂಬ್ರ ಕುಂತಂಗ. ನಮ್ಮನೆ ಮಳೆ ಬರಾಕತ್ತತಿ, ಕುಂತ ಬಿಡ್ತಾಳೆ. ತಲೆಗೆ ನೀನಾರ ಕಟ್ಕೊಂಡು ಏನು ಆ ಖುಷಿ ಕಟ್ಟಿಯ ಇಲ್ಲ? ಕಟ್ಯಾಳ. ಯಾಕ ಖುಷಿ ಕಟ್ಯಾಳ ನೋಡಿ ಜ್ವರ ಬಂದಿದ್ದಕ್ಕೆ. ಅದ ಗಡ್ಡಕ್ಕೆ ಬೆಂಕಿ ತಿಂದು ಬಾವಿ ತೋಡಿ ಅಯ್ಯ ಅನ್ನೋದು. ತಲೆ ಕಟ್ಕೊ ನೀನು. ನಮ್ಮನೆ ಹೊರಗೆ ಜಿಟಿ ಮಳೆ ಹತ್ತೈತಿ, ತಂಪನ ಗಾಳಿ ಒಳಗೆ ನುಗ್ಗತೈತಿ. ಅದು ನೋಡಿ ಕಾಯ್ಕೋಬೇಕನ್ನೋದಿಲ್ಲ ನಿಮಗೆ. ತಲೆ ಕಟ್ಕೊ, ಅಳವಿ ಮಾಡ್ಕೊಂಬರ್ತೇನೆ ಬಿಸಿಯದು. ಒಟ್ಟು ಕುಡಿ ಒಂದು ವಾಟೆ ಏನೋ ತುಪ್ಪ ಹಾಕಿ ಕಾಸ್ಕೊಂಬರ್ತೇನೆ. ಖುಷಿ ಆರಾಮಕ್ಕತ್ ಸುಮ್ಮನಿರು. ಅಂದಿದ್ದೆ ನನ್ನ ಕಸ್ತೂರಿಗೆ ಫೋನ್ ಹಚ್ಕೊಡು. ನಾನು ಮನೆಯಾಗ ಇರ್ತಾನೆ, ಇನ್ನು ನನ್ನ ಗಂಡ ಮನೆಗೆ ಹೋಗಿರಂಗಿಲ್ಲ. ಇನ್ನು ಫೋನ್ ಹಚ್ಕೊಡಿ ಇಲ್ಲಿ. ನಾ ಕಸ್ತೂರಿನೂ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಾಳನ್ನ ಕೇಳ್ತಾನೆ. ನೀ ಏನಾರ ಒಂದು ಮಾಡಿ ನನ್ನ ಮಗ್ಗೆ ಏನು ಮಾಡ್ತೀಯ ನೀನು? ನಂಗೆ ಒಂಥರ ಎದ್ರಿಗೆ ಬರಾಕತ್ತೈತೆ. ಕಸ್ತೂರಿನೂ ಮಾಡಿಸ್ಕೊಂಬಂದಾಳನ್ನ ಕೇಳ್ತೇನೆ ನಾನು. ಅಯ್ಯೋ ಹುಡುಗಿ, ನಿನ್ನ ಮಗ್ಗೆ ಏನಾರ ಮಾಡಾಕ ನನಗೇನು ಮೊಮ್ಮಗಲ್ಲ ಅನ್ಲೇ ಅದ. ಅಯ್ಯೋ ಹುಡುಗಿ ಆತ, ನೀನು ಫೋನ್ ಹಚ್ಕೊಡ್ಬೇಕದಲ್ಲ, ಹಚ್ಕೊಡ್ತಂತಳಿ. ರೀ ಬಂದೆ ತುಗ ಬತ್ತಿ ಹಾಕಂತಿದ್ಯಲ್ಲ, ಹಾಕೇನು ನೋಡಿದಕ್ಕೆ ತಡ ಹಾಕಿರಂಗಿಲ್ಲ ನಿನಗರ. ಅದೇನು ಬತ್ತಿ ತಿಂತೀಯೇನು ಎಳ್ಕೊಂಡು ಬರ್ರ ಅಂತೇಳಿ ಶಾವಿಗೆ ತಿಂದಂಗ. ಎಂತ ಬತ್ತಿ ಕಲಿ ಮಾಡ್ತಿ? ಅಯ್ಯ ಹಣೆ ಬಾರ್ ಗಣೇಶ ಚೌತಿ, ಇದು ಒಳ್ಳೆ ಕತಿ ಆತ್ ಬಿಡು. ಅಲ್ರಿ ಅದ್ ನೀನ್ ತಿಂತಿದ್ದೇನೆ ನಾನು. ಈ ಮಳೆ ಬರೋದು ಕರೆಂಟ್ ನೆಟ್ ಐತೇನು? ಅದು ನಿನ್ನಂತದ ಹಿಂಗ್ ಬರ್ತತಿ ಹಿಂಗ್ ಹೋಗತ್ ನಿಂದಿರ್ತತಲ್ಲ ಹಂಗ. ತಲೆ ಕೆಡ್ಸಕತ್ತಾಗ ಹಚ್ಚಿ ಬಡ್ದಿರಂಗಿಲ್ಲ ನಡ್ಮನ್ಯಾಗ ದೀಪಾನ ಇದನ್ನ ತಲೆ ಕೆಡ್ಸಕ.
ತಣ್ಣಗಿದ್ರಿ ಚಲೋ ಆತ. ಇಲ್ಲ ನೀವೇ ಮಾಡ್ಕೊರಿ. ಹೊಕ್ಕ ನಾ ನಮ್ಮ ಅಪ್ಪನ ಮನೆಗೆ ಒಂದಿಸ್ತಿನ. ತಲೆ ಕೆಟ್ಟತ್ ನಂದು. ನಿಂದ ನಿನ್ನ ಮಗಳ ಕೈಯಾಗಿ ಹೇಗಿ ಆಕೆಂತ್ರು ಇಂಜೆಕ್ಷನ್ ಮಾಡಿಸ್ಕೊಂಬರೋದು ಬಂದತಿ. ಏನ್ ನನ್ನ ಮಗನ ಕೊಂದ ಹಾಕ್ತೀರ ಅನ್ನಂಗೆ ಆಯ್ಕೆ ಮಾತಾಡಕತ್ತಾಳ. ನೀವು ಒಂಥರ ಕಾಡ್ತಿ ಅತ್ತಾಗ. ಅದೇನ ಸುಡ್ಗಾಡಿ ಇಟ್ಟಿದ್ದು ಫೋನ್ ಹಚ್ಕೊಡ್ಬೇಕಂತ ನೋಡು. ನಮಗರ ಈ ಫೋನ್ ಹಚ್ಚಾಕ ಬರೋದಲ್ಲ ಬಿಡೋದಲ್ಲ ಅತ್ತಾಗ. ಅದೇನು ನೋಡೋದು ಹಚ್ಚಿ ಕೊಡಾಕಿಗೆ ತಮ್ಮ. ಏನು ಬಿ ಪಿ 601 ಆಗೈತಿ. ಏನವ ಯಪ್ಪ ಫೋನ್ ಹಚ್ಕೊಡು. ನಾ ಮಾತಾಡ್ಬೇಕು ಕಸ್ತೂರಿ ಕಡೆ. ಹುಡುಗ ಜ್ವರ ಬಂದಾವು, ತೊಡಿ ನೋವು ಆಗೈತಿ. ಇದೇನು ಇಂಜೆಕ್ಷನ್ ಏನ್ ಸುಡ್ಗಾಡ ಇದೆ? ಹಂಗಾರ ಕಸ್ತೂರಿನೂ ಮಾಡ್ಸಾಳ ಏನ ಕೇಳ್ತೇನೆ ನಾನು. ಅಯ್ಯೋ ದೇವ್ರಿ, ಒಂದು ತಡಿ ಹಚ್ಕೊಡ್ತೇನೆ. ಯವ್ವ ನಾನು ದಬ್ಬಿ ಕಟ್ಟಿದ್ದೇನು? ನಾ ಬರ್ತೇನೆ, ಕೆಲ್ಸಕ್ಕೆ ಹೋಗ್ಬೇಕು. ಹೊತ್ತಾಕತ್ ಬೇ. ಈ ಮಳಿ ಒಂದು ಹಿಡ್ದತಿ. ಇನ್ನು ಬಸ್ಸಿನ ಮಠ ಹೋಗಿ 10 ಮಠ ಅಂದ್ರೆ ಸಾಕಾಗಿ ಹೋಗತ್ತಾಗ. ಬನ್ನಿ ಬನ್ನಿ ತಂದ ಬಿಟ್ನಪ್ಪ ಮಗನ. ಅದಕ್ಕ ಒಂದ್ ಸೈಕಲ್ ಆರ ತಗೋರಪ್ಪ ಅಂತ ಹೇಳ್ತೇನೆ. ನಾ ಎಲ್ಲಿ ಕೇಳ್ತಿ ನನ್ನ ಮಾತು. ಒಂದು ಗಾಡಿನಾರ ತೋಲ. ಆ ಲೂನಾ ಗಾಡಿ ಅಂತ ಬಂದಾವಲ್ಲ ಸೈಕಲ್ ಮೋಟ್ರ್. ಒಂದ್ ತಗೊಂಡ್ರ ತಗೋದನ್ನ. ನಮ್ಮ ಸೌಕರ್ಗೆ ಹೇಳೇನ್ ಬೇ. ಒಂದು ತಗೋಬೇಕಾಗಿತ್ರಿ ಸೌಕರ್ಯ. ಭಾಳ ಪಜಿತಿ ಆಗ್ಬಿಟ್ಟೈತ್ರಿ ಹಿಂಗ ಅಂತ ಹೇಳೇನಿ. ಹ್ಞೂ ಅಂದಾರ ಅವರು. ಅದಕ್ಕೆ ಈಗ ಈಗ ಈ ಪಗಾರ ಬಂತಂದ್ರೆ ತಂದ ಬಿಡ್ತೇನೆ ಸುಮ್ಮನೆ. ಅಣ್ಣ ತಗೋಣ, ಬುಲೆಟ್ ಗಾಡಿ ತಗೋಣ, ಮಸ್ತ್ ಇರ್ತೈತಿ. ಯವ್ವ ನಿನ್ನ ಗಂಡ ಇದ್ದಂತಾವ ಏನು ಬುಲೆಟ್ ಗಾಡಿನೂ ತಗೊಂತಾನ, ಅಂಬಾಸಿಡರ್ ಕಾರು ಐತಿ ಅವ್ರ ಕಡೆ. ಯವ್ವ ನನ್ನ ಕಡೆ ಎಲ್ಲಿಂದ ಬರ್ಬೇಕು? ಆ ಸೈಕಲ್ ಮೋಟ್ರ್ ತೊಗೊಂಡ್ರೆ ದೊಡ್ಡ ಅಗಾದ. ಈಗ ನಾನು ದೌಡ್ ನಿಮ್ಮ ಮಣ್ಣು ಇಂಥವೆಲ್ಲ ತೊಗೊಳಂಗ ಆಲಿ ಅಂತೇಳಿ ಆಶೀರ್ವಾದ ಮಾಡಿ ಮನಿ ಮಗಳು ನೀನು. ಆತಪ್ಪ ಯಪ್ಪ, ಹಾಲು ಉಣ್ತವ್ರು ನೆಮ್ಮದಿಯಾಗಿರ್ಲಾತ. ಎಷ್ಟೊತ್ತು ಹೋಗಿರಿ ನೀವು? ನಾ ಹೋಗುದಿಲ್ಲ, ಅವ್ವ ಅಪ್ಪ ಒಬ್ರು ಹೋಗ್ಬರ್ತಾರ. ನಾನು ಎಲ್ಲಿ ಮಳಿ ಜಗ್ಗ ಐತಲ್ಲ, ಅವು ಬೇಡ ಅಂದಾಳ. ಹುಡುಗ ಬೆಚ್ಚಗೆ ಹಾಕಿ ಕಳಿಸು. ಏನು ಹುಷಾರು ನೋಡು. ಹಂಗಾರ ಹೋಗ್ಬರ್ರಿ, ನಾನು ಹೋಗ್ಬರ್ತೇನೆ. ಕೊಡ್ಬೇ. ಯವ್ವ 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 ಒಂದು ರೊಟ್ಟಿ ಪಲ್ಯ ಕಟ್ಟಾಕಿ ಎಟ್ಟತ್ ಮಾಡ್ತೀವಿ ಯಾವತ್ತಕ. ತಗೋರೇ ಕೋಳಿ ಕುಂಟ್ಲೆ ತಗೋ. ಜೋಕ್ಮಾರ್ ಜೋಳ ಹೊರವನ ಒಂದ್ ರೊಟ್ಟಿ ಪಲ್ಯ ಕಟ್ಟಾಕಿ ಎಟ್ಟತ್ ಬೇ ನಿನಗಂತ. ಅವ್ರ ಭಾಡೆ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಏನು ಇಷ್ಟೊತ್ತಾದ್ರೂ ಕುಂತನಂತ ಮಾಡಿ ಏನು ತಟ್ಟದ ಚಾ ಕುಡಿಯಕ್ಕೆ ಪುರ್ಸತ್ ಸಿಕ್ಕಿಲ್ಲ ನನಗೆ. ಈಗ ಮತ್ತೆ ದವಾಖಾನಿಗೆ ಬೇರೆ ಓಡ್ಬೇಕಿನ್ನು. ಅಲ್ಲಲ್ಲ ಒಂದು ಬೆಳಗ್ಗೆ ಎದ್ದು ಅಷ್ಟು ಹಾಕಿ ಸ್ವಚ್ಛ ಮಾಡ್ಕೊಂಡು ಸಗಣಿ ತೆಗೆದು ಹಾಕಿ ಓಟು ಹಾಲು ಹಿಂಡ್ಕೊಂಡು ಒಳಗೆ ಬಂದು ಅಂಗಳ ಬಾಗಲ ಕಸ ಹೊಡೆದು ಒಲಿ ಸಾರಿಸ್ಕೊಂಡು ಮತ್ತೆ ಎಷ್ಟು ತುಸ ಕೆಲಸ ಆಗೈತಂತ ಮಾಡಿ ಏನು ನನಗೆ ಇಟ್ಟೊತ್ತಾತ. ನಾಷ್ಟಾಕ್ ಮಾಡಿ ಚಾ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಡೆಬ್ಬಿ ಕಟ್ಟಿ ನಿನಗೆ ನಾಷ್ಟಾನು ಆಗ್ಬೇಕು. ಮತ್ತೆ ಮುಗಿಸ್ಕೊಳ್ಳೋದ್ರಾಗ ಮತ್ತೆ ಇಕ್ಕಿದೊಟ್ಟು ಕೆಲಸ ಇರ್ತೈತಿ. ಆ ಹುಡುಗನ ಇಸಿ ಅರ್ಬಿ ಇಡಬಾರ್ದು ಅವ್ನು ವಸ್ತಿ. ಅದಕ್ಕೆ ಮತ್ತೆ ಆ ಹುಡುಗನ ಇಸಿ ಅರ್ಬಿ ಹೋಗೋದು ಹಾಕಿ ನೀರು ಕಾಯಿಸ್ಕೊಟ್ಟು ನಿಮ್ಮ ಅಪ್ಪಗೆ ಜಳಕ ಮಾಡಿ ಹೊರಗೆ ಹೋಗ್ಯಾನ. ಏನ್ ದೊಡ್ಡ ರಾಜ್ಯ ಆಳೋದೈತೆ ಅಂತೇಳಿ ಒಂಚೂರು ಒಲಿಯರನ್ನ ತೊಗೊಂಡು ಉರಿ ಹಚ್ಚೋದಿಲ್ಲ ತಗ. ಅದನ್ನೂ ನಾವೇ ಮಾಡಿ ಬಿಡಿಬೇಕು. ತಲೆ ಕೆಟ್ಟ ಹೋಗತ್ತ ಮನ್ಯಾಗ. ಏನ್ ತುಸಾಕವನು ಕೆಲಸ ನಮ್ದೇನು ಇರದೇ ಇಲ್ಲನ. ಅದ್ರಾಗ ಮನಿ ಹಿಂದೆ ಪೈಖಾನಿ ಕಟ್ಟಿಸಂತ 1000 ಸಲ ಹೇಳಿದೆ. ಅದು ಆಗ್ಲಿಲ್ಲ, ಇದು ಆಗ್ಲಿಲ್ಲ. ಅಲ್ಲಿ ಇದಕ್ಕೆ ಹೋಗಿ ಬಂದಿರ್ತೀವಿ ಅಗ್ಸಿಗೆ. ಆತ ಕೊಡ್ಬೇಕು ಹೋಲಿ. ದವಾಖಾನಿಗೆ ಹೊಂಟ್ರಂತಲ್ಲ ಇವತ್ತೇನ? ಹೋಗ್ಬೇಕೀಗ. ಆಕೀಕೆ ನೀನೇಂತಿ ಇದು ಇಂಜೆಕ್ಷನ್ ಮಾಡ್ಸಾಳನ್ನ ಕೇಳು. ಈರಿ ಕೂಸ್ಗೆ ಅವೇನ ಮಾಡಿಸ್ಬೇಕಂತ ನೋಡಿ. ಈಗ ಎಲ್ಲಾರು ಹೇಳಕತ್ತಾರ. ಮೊನ್ನೇನು ಹೇಳ್ಕೊಂತ ಅಡ್ಯಾಡಕತ್ತಿದ್ರು. ಈರನ್ನತ್ಲೆ ಆಕಿನ ಫೋನ್ ಹಚ್ಚಿಲ್ ನೋಡ್ಬೇ. ಹಲೋ ಹಲೋ, ನಾನು ಈರಮ್ಮ. ಗೊತ್ತಾತ್ ಹೇಳ. ನಿಮ್ಮ ಅಪ್ಪನ ಪೋರ್ಲೆ ನೀನ ಅಲ್ಲಿ ಹಚ್ಚದ್ ಮತ್ತೆ. ಅದು ಏನಿಲ್ಲ, ಹುಡುಗ ಜಗ್ಗ ಜ್ವರ ಬಂದ್ಬಿಟ್ಟವ್ರಿ. ಕಾಲು ನೋವಾಗೈತದ್ರ ತೊಡಿ. ಅದು ಎಂತದ ನಿನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ಲ ಅವ್ವ. ಆ ಇಂಜೆಕ್ಷನ್ ಮಾಡ್ಸಿಂದ ಹಿಂಗೆ ಆಗ್ಬಿಟ್ಟತಿ. ಅದಕ್ಕೆ ಹಂಗಾರೆ ಕಸ್ತೂರಿನೂ ಹೋಗ್ಯಾಳನ್ನ ಇಂಜೆಕ್ಷನ್ ಮಾಡ್ಸಾಕ. ಏನು ಇವ್ರ ಏನಾರು ಹೋದ್ರ ಅಂತ. ಹುಡುಗ ಜ್ವರ ಬಂದತೆ? ಆರಾಮದಾನಿಲ್ಲ ಈಗ? ಕಡಿಮೆ ಆಗೈತೆ ಏನು ಹೆಚ್ಚಾಗೈತೆ? ದವಾಖಾನಿಗೆ ಹೋಗಿ ಬರ್ಬೇಕು ಬೇಡ? ಹೋಗಿದ್ದಕ್ಕೆ ಮತ್ತೆ ನೀನು ಇಂಜೆಕ್ಷನ್ ಮಾಡಿಸ್ಕೊಂಬಂದಾರದ. ಅದು ಎಂತದ ಆ ತೊಡಿ ನೋಡಿದ್ರೆ ಆ ಪರಿ ನೋವಾಗೈತಿ, ಜ್ವರನೂ ಬಂದಾವು. ಏನಪ್ಪ ಅದು ಡಾಕ್ಟ್ರ ಹೇಳ್ಕಳ್ಸ್ಯಾರಂತ ಆರಾಮಾಕತಿ ಅಂತೇಳಿ. ಅದಕ್ಕೆ ಹಂಗಾರೆ ಕಸ್ತೂರಿ ಹೋಗ್ಯಾಳನ ಖುಷಿಗೆ ಇಂಜೆಕ್ಷನ್ ಮಾಡ್ಸಾಕ. ಈಗ ಹೊಂಟಾರ? ಹೌದನ? ಆಯ್ತು ಹಂಗಾರೆ ಮತ್ತೆ ಹೋಗಿ ಬರ್ಲಿ. ನಾ ಹಿಂಗೆ ಆತಲ್ಲ ಹಂಗಾರೆ ಒಟ್ಟು ಎಲ್ಲ ಕಡೆ ಇಂಜೆಕ್ಷನ್ ಮಾಡಿಸ್ಬೇಕು ಅನ್ನಕತ್ತಾರ ಅದನ್ನ. ಹೇಳಕತ್ತಾರ. ಅದಕ್ಕೆ ಇವರು ಹೊಂಟಾರ. ಈಗ ಅಪ್ಪ ಅವ್ವ ಇಬ್ರು ಖುಷಿನ ತಗೊಂಡು ಹೋಗಿ ಬರ್ತಾರಂತ. ಹೌದನ? ಆಯ್ತು ತಗೋರಿ ಹಂಗಾರೆ. ಅತ್ತಿಯರ ಆರಾಮದಾರಲ್ಲ? ಕಸ್ತೂರಿ ಆರಾಮದಾಳ? ಫೋನ್ ಕೊಡ್ಲಾ ಇಲ್ಲೇ ಹಿಡ್ಕೊಂಡು ನಿಂತಾನ ಒಬ್ಬನ. ಯವ್ವ ದೌಡ್ ಮಾತಾಡಿ ಕೊಡ. ನನ್ನ ಕೆಲ್ಸಕ್ಕೆ ಹೊತ್ತಕತ್ತಲ್ಲಿ 9 ಬಸ್ ತೆಪ್ತಂದ್ರೆ ಹಿಂದಾಗಡೆ ಮತ್ತೆ ಇನ್ನು 10 ಬಸ್ಸಿಗೆ ಹೋದ್ರೆ ಭಾಳ ಹೊತ್ತಕತ್. ನಂಗೆ ತಡ ಆಕತಿ. ಹೇಳವ ಈರಮ್ಮ, ಹುಡುಗ ಆರಾಮಿಲ್ಲ? ಅದು ಅತ್ತಿ ಅದ ಇಂಜೆಕ್ಷನ್ ಮಾಡಿಸ್ಕೊಂಡೈತ ನಿನ್ನೆ ಒಂದು ದವಾಖಾನೆ KMC ಹೋಗಿ. ಅವಾಗಿಂದ ಸ್ವಲ್ಪ ಜರ ಹುಡುಗ ಏನಪ್ಪ ತೊಡಿ ಒಂದು ಇವ್ರ ಆತರೆಲ್ಲ ಮನೆಗೆ ಗೊತ್ತಿಲ್ಲ ಬಿಡ್ರಿ. ಅದಕ್ಕೆ ಹಂಗಾರೆ ನೀವು ಹೋಗಿ ಬಂದ್ರನ ಅಂತ ಹಚ್ಚಿದ್ದೆ. ಅಯ್ಯೋ ದೇವ್ರೆ, ಈಗ ಹೋಗ್ಬೇಕಂತ ಹೊಂಟಿದ್ವಿ ನೋಡುವ. ಅದೇನೋ ಇಂಜೆಕ್ಷನ್ ಮಾಡಿಸು ಅಂತೇಳಿ ಅಂದ್ರಂತ. ಅದಕ್ಕೆ ಹಂಗಾರೆ ಹೋಗ್ಬೇಕಂತ ಹೊಂಟಿದ್ವಿ ಈಗ. ಅದೇನ ಡಾಕ್ಟ್ರ ಹೇಳ್ಯಾರಂತಲ್ಲ. ಈ ನರ್ಸ್ಗಳು ಹೇಳ್ಕೊಂತ ಹೊಂಟಿದ್ವಿ. ಅಂಗನವಾಡಿ ಟೀಚರ್ಸ್ ಅವರು ಹೇಳಾಕತ್ತಿದ್ರು ಬಂದ. ಹೌದೌದು, ಇಲ್ಲಿ ಅವರೇ ಬಂದಿದ್ರು. ಆಯ್ತು ತೋರಿ ಅತ್ತಿ ಹಂಗಾರೆ ಹೋಗ್ಬರ್ರಿ. ಕಸ್ತೂರಿ ಆರಾಮದಾಳಲ್ಲ? ಹ್ಞೂ ಆರಾಮದಾಳ. ನೋಡೋಣ ಹೋಗ್ಬರ್ತೇವಿ. ಮತ್ತೆ ಹಂಗಾರ ಕೂಸು ನೋಡು ದವಾಖಾನಿಗೆ ಹೋಗ್ಬರ್ದಾದ್ರು ಹೋಗ್ಬರ್ರಿ. ಔಷಧ ಗುಳಿಗೆ ಬರಲ್ಲ. ಔಷಧ ಏನಾರ ಕೊಟ್ಟಾರ ಇಲ್ಲ? ಅದಕ್ಕೆ ಕೊಟ್ಟಾರ. ನಿನ್ನ ರಾತ್ರಿ ಭಾಳ ಇತ್ತು, ಈಗ ಒಂಚೂರು ಕಡಿಮೆ ಆಗೈತಿ. ಹೋಗ್ಬರ್ರಿ ಹಂಗಾರೆ. ಇದು ಅಮ್ಮನ ಕೇಳಿದೆ ಅಂತ ಹೇಳ್ಬಿ. ಇಡ್ಲಾ? ಹ್ಞೂ ಇಡಿ, ಇವಂಗೂ ಕೆಲ್ಸಕ್ಕೆ ತಡ ಆಕತ್ತಂತ. ತೋರ್ಲ ಹೋಗ್ಬಾ ಕೆಲ್ಸಕ್ಕೆ. ಅಲ್ವೇ ಹುಡುಗ ಜ್ವರ ಬಂದಾವ ಅಂದ್ರೆ ಮತ್ತೆ ಹಂಗಾರೆ ಕಸ್ತೂರಿ ಮಗನ ಕರ್ಕೊಂಡು ಇಲ್ಲ ನೋಡ್ವೆ. ಮತ್ತೆ ಇದಕ್ಕೂ ಜ್ವರ ಬಂದಿಗಿಂದಾವು.
ಏನಪ್ಪ ಹೊಸ ಹೊಸದ ಹೇಳ್ತಾರತ್ತಾಗ ನಮ್ಗೇನು ಇಂಜೆಕ್ಷನ್ ಅದು ಮಾಡಿಸಿದ್ರನ? ಎಂತ ಸುಡ್ಗಾಡ್ ಇಟ್ಟಿದ್ದು ಇಂಜೆಕ್ಷನ್ ಗೊತ್ತಿಲ್ಲಪ್ಪ ಯಪ್ಪ. ಇವು ಏನಂಗ ವಾರಕ್ಕೊಮ್ಮೆ ದವಾಖಾನಿಗೆ ಓಡ್ತಾವಂಗ. ನಮ್ಗೆ ಎಂಥ ದವಾಖಾನಿ ಇಲ್ಲ, ಏನಿಲ್ಲ. ನೆಗಡಿ ಬರಲಿ, ಜ್ವರ ಬರಲಿ, ಬೇಕಾದಾಗೋಲ್ತಕ್ಕ ಮನ್ಯಾನ ಮದ್ದ ಪಟ್ನ ಆರಾಮಾಗಿ ಬಿಡ್ತಿದ್ವಿ. ಆಮೇಲೆ ನೀವು ಹುಟ್ಟಿಂದಾತು ನನ್ನ ಮಗಳನ್ನ ಜಪಾನ್ ಮಾಡಿದ್ನಲ್ಲ, ಎಂಥ ಇಂಜೆಕ್ಷನ್ನು ಇಲ್ಲ, ಏನೂ ಇಲ್ಲ. ಇವೇನಿಲ್ಲ, ಬರೋದು ಹುಟ್ಟು ಮೈಲಿ ಹಾಕ್ಸಿದ್ರೆ ಮುಗಿತು ನೋಡು, ಯಾವುದು ಮಾಡಿಸ್ತಿದ್ದಿಲ್ಲ. ಅಯ್ಯೋ ನಿಮ್ಮ ಕಾಲ ಬೇರೆ ಬಿಡ್ಬೇ. ಸರಿ ಹೋಗ್ಬರ್ತಿತ್ತು. ಕಾಲೇನು ಬದಲಾಗಕತ್ತಿಲ್ಲ, ಮನುಷ್ಯಗಳು ಬದಲಾಗಕತ್ತಾರ ಮನುಷ್ಯರು. ಅವಾಗ ಕಾಯಿಲೆ ಕಸಾಲೆ ಕಡಿಮೆ ಬೇಯತ್ತಿ, ಈಗ ಕಾಯಿಲೆ ಕಸಾಲೆ ಹೆಚ್ಚಾಗತ್ತತಿ. ಈಗ ಹಂಗೆ ಅದ್ರ ತಕ್ಕಂಗ ಟ್ರೀಟ್ಮೆಂಟು ತೊಗೋಬೇಕಾಕತಿ. ಏನಿಲ್ಲ, ಬರೋದು ಮಾಡ್ತಾವ. ನಾವೇನು ಹುಟ್ಟಿ ಬೆಳೆದು ದೊಡ್ಡರಾಗಿಲ್ಲ ನಂಗೆ. ಯವ್ವ ಜ್ವರ ಬರ್ತೈತಿ ಅಂದ್ರೆ ಪಾಪ ಖುಷಿನ ಹೆಂಗೆ ಕಳ್ಸದ್ವಿ? ಇಲ್ಲ ತಡಿಬ, ಹಿಂಗೆ ಮಾಡೋಣ ಹಂಗಾರ. ಅಲ್ಲ ಮತ್ತು ಈಗ ಮಾಡಿಸ್ಕೊಂಬಂದಾಳಲ್ಲ, ಆಮೇಲೆ ಅಂಗನವಾಡಿ ಟೀಚರ್ ಯಾಕೆ ಏನು ಸುಳ್ಳು ಹೇಳ್ತಾಳನ? ಮತ್ತು ಅವ್ರು ಆಯಾಗಳಿಗೆ ಅದು ಹೇಳಿ ಕಳ್ಸಿರ್ತಾರೆ ಅವರು. ಇರ್ಬೇಕು, ಕರೆನೇ ಇರ್ಬೇಕು. ಏನಾಗೋದಿಲ್ಲ ತಗೋ, ಏನು ಹೋಗಿ ಮಾಡಿಸ್ಕೊಂಬರ್ತೀವಿ. ನೀ ಹೇಳದ್ದು ಏನಾರು ತಿಂದು ಕುಂದ್ರಿ ಹೇಳಿ ಗಟ್ಟಿಗೆ ಖುಷಿಗೆ ಒಟ್ಟು ಹಾಲು ಕುಡಿಸ್ಬಿಡು ತುಂಬ. ನಾನು ಪಟಕ್ನ 2 ಚರಿಗೆ ಜಳಕ ಮಾಡ್ಕೊಂಬರ್ತೀನಿ. ನಿಮ್ಮಪ್ಪ ನೋಡೋದು ಹೋಗಿ ಎತ್ತಾ ಕುಂತು ಗುಡಿ ಬಾಗಲ್ಲ ಕುಂತು ಏನು ತಲೆ ಹಿಡಿಸಾಕತ್ತಾಗ ಸಾಕಾಗೈತಿ. ಒಬ್ಬೇಕೆ ಬಡ್ದಾಡ್ಬೇಕು ಎಲ್ಲದಕ್ಕೂ. ಈಕಿನ ಮನೆ ಎತ್ತು ಹಿಡಿದು ಬಿಟ್ಟಾಳ. ಇಲ್ಲ ಮತ್ತೆ 4 ಮಂದಿ ಬಂದಾರ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೇನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗಿದ್ದಿ? ಸುಮ್ ಕುಂದ್ರ ಅಷ್ಟೇ.
ನನಗೆ ಮೊಸರು ತರಿಸ್ಬೇಕು ವಿಡಿಯೋ ನೋಡ್ತದ ನೋಡ್ರಿ ಅದಕ್ಕೆ ಮೊಸರು ತೋರ್ಸಕ್ ನಡ್ಬರ್ಕೊಳ್ಳಪ್ಪ ಅಂತ ಏ ನಿಮ್ ಪ್ರಿಯಾ ಮಮ್ಮಿ ಬರ್ರಿಪ್ಪ ಹೊರಗಂತ್ರಿ ಬರಕ್ಕೆ ಅದೇ ಇಲ್ಲ ಹೌದು ನಾನು ಒಂದು ಕಷ್ಟ ಸರಿ ರೊಕ್ಕ ಹೋಗಿ ವಿಡಿಯೋ ಮಾಡ್ತೀನಿ ಯಾವ್ದು ಹೋಗ್ತೀವಿ ಬರಕ್ಕೆ ಸಾಲ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ Hey!